ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಇವತ್ತಿನ ದಿನ ವಿಷ್ಣು ಸೇನಾನಿ ಶ್ರೀನಿವಾಸ್ ಅವರು, ಲೋಕೇಶ್ ಗೌಡರು, ನಮ್ಮ ಡಾಕ್ಟರ್ ನಾಗೇಂದ್ರ ಪ್ರಸಾದ್ ಅವರು, ಮಂಜಣ್ಣವರು ಹಲವಾರು ಬಂದಿದ್ದಾರೆ. ಈಗಾಗಲೇ ವಿಷ್ಣು ಬಂಧುಗಳ ಬಲಗ, ಅಭಿಮಾನಿಗಳ ಬಲಗ ಇಂಥ ಒಂದು 2-3 ಲೆಟರ್ಗಳನ್ನ ನಮಗೆ ಆಹ್ವಾನ ಬಂದಿದೆ. ಹಿಂಗೆಲ್ಲ ಆಗಿದೆ, ಈ ಥರ ಆಗಿದೆ ಏಕಾಏಕಿ ಅಂತೇಳಿ. ನಮ್ಮ ಸೇನಾನಿ ಶ್ರೀನಿವಾಸ್ ಅವರು ಹೇಳಿದರು, ನಮ್ಮ ಫಿಲ್ಮ್ ಚಾಂಬರ್ ಯಾವುದಕ್ಕೆ ಪ್ರತಿಕ್ರಿಯೆ ಕೊಟ್ಟಿಲ್ಲ ಅಂತೇಳಿ. ಸರ್, ನಿಮ್ಮ ಗಮನಕ್ಕಿರಲಿ, ನನಗೆ ಗೊತ್ತಾದ ತಕ್ಷಣ ವರಮಹಾಲಕ್ಷ್ಮಿ ಹಬ್ಬ ಅವತ್ತು ಮನೇಲಿ ಇದ್ದೆ. ನನಗೆ ಫೋನ್ ಮುಖಾಂತರ ಗೊತ್ತಾದ ತಕ್ಷಣ ನಾನು ಇಮಿಡಿಯೇಟಾಗಿ ಕಾಲ್ ಮಾಡಿದೆ ಅವ್ರಿಗೆ. ಸರ್, ನಾನೆಲ್ಲೋ ಬೇರೆ ಕಡೆ ಇದ್ದೀನಿ ಅಂದರು. ಏಕಾಏಕಿ ನಾನು ಅಲ್ಲಿಗೆ ಹೋದೆ. ಅಲ್ಲಿ ಧ್ವಂಸ ಮಾಡ್ತಾರಲ್ಲ ಆ ಜಾಗಕ್ಕೆ ಹೋಗಿದೆ. ಜಾಗಕ್ಕೆ ಹೋದಾಗ ಎಲ್ಲವನ್ನೂ ತರಿಸ್ಕೊಂಡೆ. ನನ್ನ ಹತ್ರ ಏನೇನು ಬೇಕು ಅಲ್ಲಿಗೆ ಮೊದಲೇ ಆಗಿತ್ತು, ಈಗ ಹೆಂಗಿದೆ, ಆಮೇಲೆ ಕೋರ್ಟಿಂದ ಏನೇನಾಗಿದೆ ಇಷ್ಟೆಲ್ಲ ತರಿಸಿದ್ವಿ ಸರ್. ನೋಡಿ, ಇವರು ಏನೋ ಹೇಳಿದ್ದು ಸರಿ ಇದೆ, ಇಲ್ಲ ಅಂತ ಹೇಳಿಲ್ಲ. ಆದರೆ ನೀವು ಸ್ಪಂದಿಸಿಲ್ಲ ಅನ್ನೋದು ಅಲ್ಲಿ ತಪ್ಪಾಗದೆ ಸರ್. ನಾವು ಎಲ್ಲವನ್ನೂ ಕೋರ್ಟು ಇಂದ ಹಿಡಿದು ಅಲ್ಲಿದ್ದು ಮೊದಲೇ ಆಗಿತ್ತು, ಹೀಗೆ ಆಗಿದೆ ಎಲ್ಲ ಫೋಟೋಗಳು ಸಮೇತ ತರಿಸಿ ನಾನು ಇಟ್ಕೊಂಡಿದ್ದೀನಿ ಸರ್. ಅದಾದ ನಂತರ ಇವರು ನಮ್ಮ ವಿಷ್ಣು ಬಲಗ ಇವರೆಲ್ಲ ಬಂದಾಗ ನಮ್ಮಲ್ಲಿ ಏನು 2016ರಲ್ಲಿ ಒಂದು ಅವರು ಅಪ್ಲಿಕೇಶನ್ಗಳ ಮುಖಾಂತರ ಏನೇನಾಗಿದೆ ಅನ್ನೋದನ್ನು ತರಿಸಿ ನೋಡಿದ್ದೀವಿ ಸರ್. ಅಲ್ಲಿ ಏನಾಗಿದೆ ಅಂದರೆ 2016ರಲ್ಲಿ ನಮ್ಮ ಕುಟುಂಬದವರು ಮೇಡಮ್ ಅವರು ಒಂದು ಲೆಟ್ರ್ ಬರೀತಾರೆ, ನಮಗೆ ಇದು ಶಿಫ್ಟ್ ಆಗಬೇಕು, ಸ್ಥಳಾಂತರ ಆಗಬೇಕು, ಇಲ್ಲಿಂದ ಮೈಸೂರಿಗೆ ಹೋಗಬೇಕು ಅನ್ನೋ ಲೆಟ್ರ್ಗಳೆಲ್ಲ ಕೊಟ್ಟಿದ್ದಾರೆ. ಅದಕ್ಕೆ ಸರ್ಕಾರ ಸ್ಪಂದಿಸಿ, ನಾವು ಕೊಟ್ಟಿದ್ವಿ ಸರ್ಕಾರದವ್ರಿಗೆ. ಅದಕ್ಕೆ ಸರ್ಕಾರ ಸ್ಪಂದಿಸಿ ಒಂದು ಕಡೆ ಜಾಗ ಮಾಡಿ ಅಲ್ಲಿಗೆ ಏನೇನು ಬೇಕು ಅದು ಅನುದಾನ ಎಲ್ಲ ಕೊಟ್ಟು ಅದನ್ನು ಇದು ಮಾಡಿದೆ. ಈಗ ಕೋರ್ಟಲ್ಲಿ ನಡೀತಾ ಇತ್ತು ಸರ್. ಇದು ಇವರು ವಿಷ್ಣು ಸೇನಾನ್ ಆಗ್ಬೋದು, ನಮ್ಮ ವಿಷ್ಣು ಅಭಿಮಾನಿಗಳ ಬಲಗ ಆಗ್ಬೋದು, ಇವರೆಲ್ಲ ಆವಾಗಿಂದನೇ ಎಚ್ಚೆತ್ಕೊಂಡು ಪ್ರೋಸೆಸ್ ಮಾಡಬೇಕಾಗಿತ್ತು ಅಂತ ನನ್ನ ಅನಿಸಿಕೆ. ನೀವು ಇವತ್ತೇನು ಫಿಲ್ಮ್ ಚಾಂಬರ್ಗೆ ನೀವು ಸ್ಪಂದಿಸ್ತಾ ಇಲ್ಲ ಅಂತ ಹೇಳ್ತಾರಲ್ಲ, ಅದು ರಾಂಗ್ ಸರ್. ನಮಗೆ ಅಪ್ಲಿಕೇಶನ್ ಬಂದ ತಕ್ಷಣ ನಾವು ಆಫೀಸ್ ಬೇರರ್ಸ್ ಮೀಟಿಂಗ್ ಮಾಡಿ ನಮ್ಮ ಎಲ್ಲ ಟೋಟಲ್ ನಾವೆಲ್ಲ ಇಂಡಸ್ಟ್ರಿನೇ ಹೋಗಿ ನಮ್ಮ ಮುಖ್ಯಮಂತ್ರಿಗಳು ಭೇಟಿ ಆಗೋಕ್ಕೆ ಟೈಮ್ ಕೇಳಿದ್ವಿ. ನಮ್ಮ ಮಾಜಿ ಅಧ್ಯಕ್ಷರುಗಳಾದ ಸಾರಾಗೋವಿಂದನವರು ಕೇಳಿದ್ದಾರೆ. ಅವ್ರಿಗೆ ಈ ಸೆಷನ್ಸ್ ನಡೀತಾ ಇದೆ, ಇವೆಲ್ಲ ಮುಗಿದ ಮೇಲೆ ಒಂದು ಡೇಟ್ ಕೊಡ್ತಾರೆ ಸರ್. ಅಲ್ಲಿಗೆ ಹೋಗಿ ಅವ್ರಿಗೆ ಅವ್ರದ್ದು ಏನು ಅಂತೇಳಿ ನಾವು ಚರ್ಚೆ ಮಾಡ್ತೀವಿ ಅವ್ರ ಜೊತೆಗೆ. ಏಕಾಏಕಿ ನಾವೇನು ಸುಮ್ಮನೆ ಕೂತಿಲ್ಲ ಸರ್. ನಾಗೇಂದ್ರ ಪ್ರಸಾದ್ ಅವರೇ, ಇಮಿಡಿಯೇಟಾಗಿ ಇವ್ರಿಗೆ ಕಾಲ್ ಮಾಡಿದ್ದೀನಿ ಇಲ್ಲ ಅವತ್ತಿಂದ ಮಾಡ್ತಾ ಇಲ್ಲ. ಅದಾದ ನಂತರ ಸ್ಪಾಟ್ಗೆ ಹೋಗಿದ್ದೆ. ಸ್ಪಾಟ್ಗೆ ಹೋಗ್ಬಿಟ್ಟು ನೋಡಿಕೊಂಡು ಎಲ್ಲ ಏನೇನು ಬೇಕೋ ಎಲ್ಲನೂ ತರಿಸಿಟ್ಟಿದ್ದೀವಿ ಸರ್. ಇಷ್ಟೆಲ್ಲ ಮಾಡ್ಕೊಂಡು ಬಂದಿದ್ವಿ. ಮುಖ್ಯಮಂತ್ರಿಗಳ ಒಂದು ಅಪಾಯಿಂಟ್ಮೆಂಟ್ಗೋಸ್ಕರ ಕಾಯ್ತಾ ಇದ್ದೀವಿ ಸರ್. ಇಲ್ಲಿವರೆಗೂ ನಡೆದಿರೋದು. ಈಗ ಏನು ಇದು ತಾವು ಕೊಟ್ಟಿದ್ರಲ್ಲ ಅಪೀಲಲ್ಲಿ ನಾವು ಅವ್ರನ್ನ ಸಂಪರ್ಕ ಮಾಡಿ ಚರ್ಚೆ ಮಾಡ್ತೀವಿ, ಏನು ಮಾಡೋಕ್ಕೆ ಸಾಧ್ಯ ಇದೆ ಅನ್ನೋದು. ಅವ್ರ ಜೊತೆಗೆ ಚರ್ಚೆ ಮಾಡಿದಾಗ ಔಟ್ಪುಟ್ ಏನಂತ ಬರುತ್ತೆ, ಆವಾಗ ತಮ್ಮನ್ನೆಲ್ಲ ಕರೀತೀವಿ ಅಲ್ವಾ. ಇನ್ನೊಂದು ನಮ್ಮ ವಿಷ್ಣು ಜನ ಬಲಗ ಇದೆಲ್ಲ, ಅಭಿಮಾನಿಗಳ ಬಲಗ, ಅವ್ರು ನಮ್ಮನ್ನೂ ಜೊತೆಗೆ ಕರ್ಕೊಂಡು ಹೋಗೋಂತನೂ ಒಂದು ಇದಿದೆ. ನಾವು ಕೇಳ್ತೀವಿ, ಅಲ್ಲಿ ಯಾರು ಹೋಗೋಕ್ಕೆ ಸಾಧ್ಯ ಇದೋ ಎಲ್ಲರೂ ಕರ್ಕೊಂಡು ಹೋಗೋಕ್ಕೆ ಪ್ರಯತ್ನ ಪಡ್ತೀವಿ ಸರ್. ನಮ್ಮ ಮೀಟಿಂಗ್ ಆಲ್ರೆಡಿ ಮಾಡಿದ್ವಿ, ಕೇಳಿ ನಮ್ಮ ಕಾರ್ಯದರ್ಶಿಗೆಲ್ಲ ಮಾಡಿದ್ವಿ. ನಾವೇನು ಯಾಕೆ ಸುಮ್ಮನೆ ಕೂತಿಲ್ಲ ಸರ್. ಗೊತ್ತಾದ ತಕ್ಷಣ ನಾವೆಲ್ಲಿದ್ರು ಅಲ್ಲಿಗೆ ಯಾಕೆ ಓಡೋದ್ವಿ ಹೇಳಿ, ಬನಕರವರೆಗೂ ಫೋನ್ ಮಾಡಿದ್ರಲ್ಲ ಸರ್. ಅವತ್ತು ಬನ್ನಿ ಹೋಗೋಣ, ಅಲ್ಲಿ ಏನಾಗಿದೆ ನೋಡೋಣ ಅಂತೇಳಿ. ನಮ್ಗೆ ಒಳಗಡೆ ಬಿಡಲಿಲ್ಲ, ಆದರೆ ನಾನು ಎಲ್ಲನೂ ತರಿಸ್ಕೊಂಡೆ. ಇಲ್ಲಿದೆ ನೋಡಿ ಸರ್, ಅವತ್ತು ಏನೇನಾಗಿದೆ ಅನ್ನೋದು. ಒಂದು ಸೆಕೆಂಡ್ ನಾನು ಮಂಜಾನ ಫೋಟೋಗಳು ಸರ್, ಮೊದಲಿದ್ದು ಫೋಟೋ ಅಲ್ವಾ ನೋಡಿ. ಈಗಾಗಿರೋದು ಎಲ್ಲನೂ ತರಿಸಿದ್ದೀನಿ ಸರ್. ನೀವೆಲ್ಲ ತರಿಸಿದ್ರೆ ಇಲ್ವೋ, ಆದರೆ ವಾಣಿಜ್ಯ ಮಂಡಳಿ ಜವಾಬ್ದಾರಿಯಿಂದ ವಾಣಿಜ್ಯ ಮಂಡಳಿ ಅಧ್ಯಕ್ಷರು ಹೇಳಿ ಸರ್. ಕನ್ನಡ ಚಿತ್ರರಂಗದ ಒಂದು ಸ್ಟುಡಿಯೋದ ಗೇಟ್ ಒಳಗೆ ಹೋಗಕ್ಕಾಗಿಲ್ಲ ನಿಮಗೆ ಸರ್. ಅವತ್ತಿನ ಪರಿಸ್ಥಿತಿ ಬೇರೆ ಇತ್ತು, ನಾನು ಪ್ರಯತ್ನ ಪಟ್ಟಿಲ್ಲ, ಎಲ್ಲ ಹೊರಗಡೆ ಇದ್ರು. ನಾನು ಅದಕ್ಕೆ ಇದು ತರಿಸ್ಕೊಂಡಿದ್ದೆ ಸ್ವಾಮಿ.